ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀಕೃಷ್ಣಾರ್ಜುನರ ಸಂವಾದವನ್ನು ನಾವು ನೋಡ್ತಾ ಇದ್ದೋ. ಪರಮಾತ್ಮನ ಬಳಿಯಲ್ಲಿ ಅರ್ಜುನನು ನಿನ್ನ ವಿಶ್ವರೂಪವನ್ನು ನೋಡಬೇಕಂತ ಹೇಳ್ತಾನೆ. ಅರ್ಜುನನ ಮಾತಿಗೆ ಸಂತೃಪ್ತನಾದ ಪರಮಾತ್ಮನು ತನ್ನೊಳಗೆ ಅಡಕವಾಗಿರ್ತಕ್ಕಂಥ ಬ್ರಹ್ಮಾಂಡಗಳ ದರ್ಶನವನ್ನು, ಅಲ್ಲಿ ವಿಚಿತ್ರವಾದ ಜೀವರಾಶಿಗಳು, ವಿಚಿತ್ರವಾದ ಸೃಷ್ಟಿ ರಹಸ್ಯಗಳನ್ನೆಲ್ಲ ತೆರೆದು ತೋರಿಸ್ತಾ ಇದ್ದಾನೆ. ಈ ರೂಪಗಳಲ್ಲಿ ಒಂದೊಂದು ರೂಪದ ದೃಷ್ಟಿಯು ತೆರೆಯಲ್ಪಟ್ಟಾಗ ದ್ವಾದಶಾದಿತ್ಯರು ಜನಿಸುವರು. ಆ ದೃಷ್ಟಿಯು ಮುಚ್ಚಲ್ಪಟ್ಟಾಗ ಅವರೆಲ್ಲ ಏಕಾತ್ರಿತವಾಗಿ ಲೀನವಾಗುವರು. ಪರಮಾತ್ಮನು ಯಾವುದನ್ನು ತೋರಿಸ್ತಾನೆ ಅಲ್ಲಿ ದ್ವಾದಶ ಆದಿತ್ಯರು ಉತ್ಪತ್ತಿ ಆಗ್ತಾರೆ. ಅದನ್ನು ಮುಚ್ಚಿದಾಗ ಅವರೆಲ್ಲವೂ ಲೀನವಾಗ್ತಾರೆ, ಅಂದರೆ ಪರಮಾತ್ಮನಲ್ಲಿ ಲೀನವಾಗ್ತಾರೆ. ಆ ರೂಪಗಳೆಲ್ಲ ಮುಖಗಳಲ್ಲಿಯೂ ಉಷ್ಣ ಶ್ವಾಸದಿಂದ ಅಗ್ನಿಜ್ವಾಲೆಗಳು ತುಂಬಿ ಹೋಗುವು. ಈ ಜ್ವಾಲೆಗಳಿಂದ ಪಾವಕನೇ ಮೊದಲಾದ ಅಷ್ಟವಸುಗಳು ಜನ್ಮಿಸುವರು. ಈ ಸ್ವರೂಪಗಳು ಕ್ರೋಧದಿಂದ ಒಂದಕ್ಕೊಂದು ಹುಟ್ಟು ಗಂಟಿಕ್ಕಿದಾಗ 11 ಜನ ರುದ್ರರು ಜನಿಸುವರು. ಆದರೆ ಇದರಲ್ಲಿ ಸೌಮ್ಯತೆ ಆವಿರ್ಭವಿಸಿದಾಗ ಅಶ್ವಿನಿ ಕುಮಾರರಂತಹ ಅಸಂಖ್ಯಾತ ಜೀವದಾತರು ಉತ್ಪನ್ನರಾಗುವರು. ಇವುಗಳ ಕಿವಿಗಳಿಂದ ಅನೇಕ ವಿಧವಾದ ಪವನರು ಹುಟ್ಟುವರು. ಇದೇ ಪ್ರಕಾರ ಒಂದೇ ರೂಪದ ಸಹಜ ಕ್ರೀಡೆಯಿಂದ ಸಿದ್ಧರು ಮೊದಲಾದವರೆಲ್ಲ ಉದ್ಭವಿಸುವರು. ನೋಡು, ನನ್ನ ವಿಶ್ವರೂಪದಲ್ಲಿ ಇತರ ಅಸಂಖ್ಯಾತರಾದ ಅನಂತ ರೂಪಗಳಿವೆ. ಇವುಗಳನ್ನು ವರ್ಣಿಸುತ್ತಾ ವೇದಗಳು ಹುಚ್ಚಾದವು. ಕಾಲನ ಆಯುಷ್ಯವೂ ಸಹ ಸಾಕಾಗಲಿಲ್ಲ. ಪ್ರತ್ಯಕ್ಷ ಬ್ರಹ್ಮನಿಗೂ ಸಹ ಇದರ ನೆಲೆ ಸಿಕ್ಕಲಿಲ್ಲ. ಇದರ ವಾರ್ತೆಯು ವೇದತ್ರಯಗಳ ಕಿವಿಗೆ ಸೋಂಕಲಿಲ್ಲ. ಅಂತಹ ಅನೇಕ ರೂಪಗಳನ್ನು ನೀನು ಪ್ರತ್ಯಕ್ಷವಾಗಿ ನೋಡು ಮತ್ತು ಆಶ್ಚರ್ಯಮಯವಾದ ಆನಂದವನ್ನು, ಪೂರ್ಣ ಸಫಲತೆಯನ್ನು ಅನುಭವಿಸುವಂತ ಕೃಷ್ಣ ಪರಮಾತ್ಮನು ಹೇಳ್ತಾನೆ. ಅಂದರೆ ಪರಮಾತ್ಮನು ಇಷ್ಟೆಲ್ಲವನ್ನು ತುಂಬಿಕೊಂಡಿದ್ದಾನೆ, ಇಷ್ಟೊಂದು ದೊಡ್ಡ ಗಾತ್ರದವನ ಅಂತ ಅಂದರೆ ಸಾಕಾರ ಜಗತ್ತಿನಲ್ಲಿ ಅದನ್ನೇ ಹೇಳ್ತಾ ಇರೋದು. ಸಾಕಾರ ಜಗತ್ತಿನಲ್ಲಿ, ವ್ಯಾವಹಾರಿಕ ಜಗತ್ತಿನಲ್ಲಿ, ಸಂಕಲ್ಪಮಯವಾದ ಜಗತ್ತಿನಲ್ಲಿ ಆ ಚಿಶಕ್ತಿಯ ಇಚ್ಛಾಶಕ್ತಿ ಹೊರಹೊಮ್ಮಿದಾಗ, ಆ ಚೇತನವಾದ ಶಕ್ತಿಯಲ್ಲಿ ಇಚ್ಛಾಶಕ್ತಿ ಹೊರಹೊಮ್ಮಿದಾಗ ಜಗತ್ತು ಈ ರೀತಿಯಲ್ಲಿ ಅನಂತಾನಂತವಾಗಿ ಅನೇಕ ಪ್ರಕಾರವಾಗಿ ಕಾಣಿಸ್ಕೊಳ್ತದೆ. ಈಗ ನಾವೇ ಅನೇಕ ಸಂಕಲ್ಪಗಳನ್ನ ಮಾಡ್ತೀವಿ, ಅನೇಕ ಜಗತ್ತುಗಳನ್ನ ನಿರ್ಮಾಣ ಮಾಡಿಬಿಡ್ತೀವಿ ಸಂಕಲ್ಪದಲ್ಲಿ. ನಮ್ಮಗಳಿಗೆ ಜೀವಭಾವದಿಂದ ಇರ್ತಕ್ಕಂಥ ನಮ್ಮಗಳಿಗೆ ಇಷ್ಟೊಂದು ಶಕ್ತಿ ಇದೆ ಅಂದಮೇಲೆ ಪೂರ್ಣಜ್ಞಾನಿಯಾದ ಪರಮಾತ್ಮನಲ್ಲಿ ಆ ಜ್ಞಾನ, ಆ ಇಚ್ಛಾಶಕ್ತಿ ಒಡಮೂಡಿದಾಗ, ಆ ಸಂಕಲ್ಪ ಶಕ್ತಿ ಒಡಮೂಡಿದಾಗ ಕಾಣ್ತಕ್ಕಂಥ ಈ ಜಗತ್ತು ಬಹುವಿಧವಾಗಿ, ಬಹು ವರ್ಣಮಯವಾಗಿ, ಬಹು ವಿಸ್ತಾರವಾಗಿ ಕಾಣೋದ್ರಲ್ಲಿ ಅತಿಶಯವಾದ ಮಾತೇನಿಲ್ಲ. ಇಲ್ಲಿ ಈ ರೀತಿಯಲ್ಲೆಲ್ಲ ಕಾಣ್ತಾ ಇದೆ. ಅಲ್ಲಿ ಯಾರ್ಯಾರಿಂದ ಯಾರ್ಯಾರು ಉತ್ಪತ್ತಿ ಆದರು ಅನ್ನೋದನ್ನೆಲ್ಲ ಇಲ್ಲಿ ವರ್ಣನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇವರೆಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಪರಮಾತ್ಮನು ಅದನ್ನು ಆ ಕಣ್ಣನ್ನು ಬಿಟ್ಟಾಗ, ಆ ದೃಶ್ಯವನ್ನು ತೆರವುಗೊಳಿಸಿದಾಗ ಎಲ್ಲ ಕಾಣಿಸ್ತಾ ಇರ್ತಾರೆ. ಜನನವಾಗುವಂತೆ, ಉತ್ಪತ್ತಿಯಾಗುವಂತೆ ಎಲ್ಲ ಕಾಣ್ತಾ ಇರ್ತದೆ. ಅದನ್ನು ಮುಚ್ಚಿದಾಗ ಎಲ್ಲರೂ ಶಾಂತರಾಗಿ ಲೀನರಾಗ್ತಾರೆ. ಅಂದರೆ ದ್ವಾದಶ ಆದಿತ್ಯರಾಗ್ಬೋದು, ಏಕಾದಶ ರುದ್ರರಾಗ್ಬೋದು, ದೇವತೆಗಳಾಗ್ಬೋದು, ಇತರ ಜೀವರಾಶಿಗಳಾಗ್ಬೋದು, ಪರಮಾತ್ಮನಲ್ಲಿ ಕಾಣಿಸಿಕೊಳ್ಳುವುದು ಮತ್ತು ಲಯವಾಗುವುದು ಅಥವಾ ಹುಟ್ಟು ಅಥವಾ ಸಾವು ಅಂತಕ್ಕಂಥದ್ದು ಕೇವಲ ಒಂದು ಸಹಜವಾದ ಪ್ರಕ್ರಿಯೆಯಲ್ಲಿ, ಎಲ್ಲಿ ಪರಮಾತ್ಮನೊಳಗೆ ನಮ್ಮನ್ನು ಒಳಗೊಂಡಂತೆ, ಭೂಮಿಯನ್ನೆಲ್ಲ ಒಳಗೊಂಡಂತೆ ಹುಟ್ಟು ಅಥವಾ ಸಾವು ಅಂತಕ್ಕಂಥದ್ದು ಸಹಜವಾದ ಒಂದು ಪ್ರಕ್ರಿಯೆ. ಪರಮಾತ್ಮನಲ್ಲಿ ಇದೆಲ್ಲವೂ ಕೂಡ ಪ್ರತಿ ಕ್ಷಣವೂ ಕೂಡ ನಡೀತಕ್ಕಂಥದ್ದು. ಆದರೆ ನಮಗೆ ಇದು ಜಾಗೃತಾವಸ್ಥೆಯಲ್ಲಿ ಹೆಚ್ಚು ಕಾಲವನ್ನು ಕಳೆಯತಕ್ಕಂಥ ನಮಗೆ ಹುಟ್ಟು ಸಾವು ಅಂತಕ್ಕಂಥದ್ದು ನಮ್ಮ ಜೀವನದ ಒಂದು ಬಹುಮುಖ್ಯ ಭಾಗವಾಗಿದೆ, ಸುಖ ದುಃಖಗಳಿಗೆ ಕಾರಣವಾಗಿದೆ. ಅದರಿಂದ ನಾವು ಇಷ್ಟೆಲ್ಲ ವ್ಯಥೆಗಳನ್ನ ಪಡ್ತಾ ಇರ್ತೀವಿ. ಇಲ್ಲಿ ಇವೆಲ್ಲವನ್ನು ಕೂಡ ಸಹಜವಾಗಿ, ಸಾಧಾರಣವಾಗಿ ಮನಗಾಣುವಂತೆ ಪರಮಾತ್ಮನು ಆಶ್ಚರ್ಯಮಯವಾದ ಈ ಒಂದು ಅರ್ಥಪೂರ್ಣ ಸಫಲತೆಯನ್ನು ನೀನು ಅನುಭವಿಸುವಂಥ ಅರ್ಜುನನಿಗೆ ಆ ವಿಶ್ವರೂಪವನ್ನು ತೋರಿಸ್ತಾ ಇದ್ದಾನೆ. ಮತ್ತು ಮುಂದುವರೆದು ಹೇಳ್ತಾನೆ, ಏ ಅರ್ಜುನ, ಕಲ್ಪವೃಕ್ಷದ ಕೆಳಗೆ ತೃಣಗಳು ಅಂಕುರಿಸುವಂತೆ, ತೃಣಗಳು ಅಂದರೆ ಸಣ್ಣ ಸಣ್ಣ ಗಿಡಗಳು ಅಂಕುರಿಸುವಂತೆ ಆ
ಆ ಮೂರ್ತಿಗಳ ರೋಮಕೂಪಗಳಲ್ಲಿಯೂ ಸಹ ಸೃಷ್ಟಿಯು ಅಂಕುರಿಸಿದೆ. ಯಾವ ಮೂರ್ತಿಗಳು, ಅಷ್ಟವಸುಗಳು, ಇವರೆಲ್ಲ ಹುಟ್ಟಿದ್ರಲ್ಲ, ಅವರುಗಳ ರೋಮಕೂಪಗಳಲ್ಲಿ ಸಹ ಸೃಷ್ಟಿಗಳು ಅಂಕುರಿಸ್ತವಂತ. ನೋಡಿ ಎಷ್ಟು ವಿಚಿತ್ರವಾದ ಸೃಷ್ಟಿ ವೈಚಿತ್ರ್ಯ ಇದು. ಗವಾಕ್ಷಿಯಿಂದ ಬರುವ ಕಿರಣಗಳಲ್ಲಿ ಹಾರಾಡುತ್ತಿರುವ ಅನೇಕ ಪರಮಾಣುಗಳು ಕಾಣಬರುವಂತೆ. ಗವಾಕ್ಷಿಯಿಂದ ಬರುವ ಕಿರಣಗಳಲ್ಲಿ ಹಾರಾಡುತ್ತಿರುವ ಅನೇಕ ಪರಮಾಣುಗಳು ಕಾಣಬರುವಂತೆ. ಇದು ಗವಾಕ್ಷಿಯಿಂದ ಅಂದರೆ ಕಿಟಕಿ. ಹಳ್ಳಿಗಳ ಮನೆಗಳಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ಎಲ್ಲ ಅನೇಕ ಜನ ಇದನ್ನು ನೋಡಿರ್ತೀರಿ. ಹಂಚಿನ ಮನೆಯಲ್ಲಿ ಕಿಂಡಿಯಲ್ಲಿ ಆ ಬೆಳಕು ಬಂದರೆ ಆ ಬೆಳಕಿನ ಕಿಂಡಿ ಒಂದು ಕೋಲ್ ಮಿಂಚಿನಂತೆ ಕಾಣ್ತಾ ಇರ್ತದೆ. ಸಣ್ಣ ಸಣ್ಣ ಧೂಳಿನ ಕಣಗಳು ಅದರಲ್ಲಿ ಓಡಾಡೋದನ್ನು ನೋಡಿರ್ತೀವಲ್ಲ, ಅಲ್ಲಿ ಆ ಮಾತನ್ನು ಇಲ್ಲಿ ಹೇಳ್ತಿರೋದು. ಗವಾಕ್ಷಿಯಿಂದ ಬರುವ ಕಿರಣಗಳಲ್ಲಿ ಹಾರಾಡುತ್ತಿರುವ ಅನೇಕ ಪರಮಾಣುಗಳು ಕಾಣಬರುವಂತೆ ಈ ಮೂರ್ತಿಗಳ ಅವಯವಗಳಲ್ಲಿ ಸಂಧಿ ಪ್ರದೇಶದಲ್ಲಿ ಹಾರಾಡುವ ಅನೇಕ ಬ್ರಹ್ಮಾಂಡಗಳು ಕಾಣಬರುತ್ತವೆ. ಅನೇಕ ಬ್ರಹ್ಮಾಂಡಗಳು, ಧೂಳಿನ ಕಣ ಇದೆಯಲ್ಲ, ಅದು ಬ್ರಹ್ಮಾಂಡಕ್ಕೆ ಸಮ. ಇಲ್ಲಿ ಈ ಮೂರ್ತಿಗಳಲ್ಲಿ ರೋಮಕೂಪಗಳಲ್ಲಿ ಅನೇಕ ಬ್ರಹ್ಮಾಂಡಗಳು ಹರಿದಾಡ್ತವಂತೆ, ಉತ್ಪತ್ತಿ ಆಗ್ತವಂತೆ. ಈ ಜಗತ್ತಿಗೆ ಆ ಕಡೆ ಯಾವುದಿದೆ ಎಂದು ನೋಡಲು ಇಚ್ಛಿಸಿದರೆ ಅದನ್ನು ಸಹ ನೋಡು. ದಯಾಮಯನಾದ ಶ್ರೀಕೃಷ್ಣನು ಈ ಸಂಗತಿಗಳೆಲ್ಲವನ್ನು ತಿಳಿಸಿ, ನೀನು ಇದೆಲ್ಲವನ್ನು ನೋಡಿದೆಯಲ್ಲವೇ ಎನ್ನಲು ಅರ್ಜುನನು ಯಾವ ಉತ್ತರವನ್ನು ಕೊಡದೆ ಸುಮ್ಮನಿದ್ದನು. ಆಗ ಶ್ರೀಕೃಷ್ಣನು, ಈ ಅರ್ಜುನನು ಮೂಕನಂತೆ ಸ್ತಬ್ಧನಾಗಿರಲು ಕಾರಣವೇನೆಂದು ಸಂದೇಹಗೊಂಡು ಆ ಕಡೆ ನೋಡಲು ಅರ್ಜುನನು ಮೊದಲಿನಂತೆಯೇ ಚಿಂತಾಯುಕ್ತನಾಗಿರುವುದು ಗೋಚರಿಸಿತು. ಇಷ್ಟೆಲ್ಲವಾದ ಅದ್ಭುತವಾದ ರೋಮಾಂಚನವಾದ ವಿಶ್ವರೂಪವನ್ನೆಲ್ಲ ತೋರಿಸಿ ಪರಮಾತ್ಮ, ನೋಡು ಅರ್ಜುನ, ಇಷ್ಟೆಲ್ಲ ಇದೆ ನೋಡು ಅಂತೇಳಿ ಹೇಳ್ತಾನೆ. ಆದರೆ ಅರ್ಜುನನ ಕಡೆಯಿಂದ ಯಾವ ಮಾತು ಬರ್ತಾ ಇಲ್ಲ. ಯಾಕೆ ಏನು ಮಾತಾಡ್ತಾ ಇಲ್ವಲ್ಲ ಅಂತ ನೋಡಿದ್ರೆ ಚಿಂತಾಕ್ರಾಂತನಾಗಿ ಅರ್ಜುನ ಸ್ತಬ್ಧನಾಗಿ ಕೂತಿದ್ದಾನೆ. ಯಾಕಂದರೆ ಅರ್ಜುನ ಏನನ್ನೂ ನೋಡಿಲ್ಲ. ಯಾಕಂದರೆ ಪರಮಾತ್ಮ ವಿಶ್ವರೂಪವನ್ನು ತೋರಿಸುವ ಬರದಲ್ಲಿ ಅರ್ಜುನನಿಗೆ ದಿವ್ಯವಾದ ಚಕ್ಷುಗಳನ್ನು, ದಿವ್ಯವಾದ ಕಣ್ಣುಗಳನ್ನೇ ಕೊಟ್ಟಿಲ್ಲ. ಯಾಕಂದರೆ ಸಹಜವಾದ ಕಣ್ಣುಗಳಿಂದ ಅದನ್ನು ನೋಡೋಕ್ಕಾಗೋದಿಲ್ಲ. ಪರಮಾತ್ಮ ಅದೇನು ಕೊಟ್ಟಿಲ್ಲ. ವಿಶ್ವರೂಪನ ಏಕಾಏಕಿ ತೋರಿಸ್ಬಿಟ್ಟ. ಅರ್ಜುನನಿಗೆ ಏನೂ ಕಾಣಿಸ್ತಾ ಇಲ್ಲ. ಶ್ರೀಕೃಷ್ಣನು ತನ್ನ ಮನಸ್ಸಿನಲ್ಲಿ ಹೀಗೆ ಎಂದುಕೊಂಡನು. ಏನಂತ ಹೇಳ್ತಾ ಇದ್ದಾನೆ ಪರಮಾತ್ಮ ಅಂದರೆ, ಇದುವರೆಗೂ ಆತನಿಗೆ ಇಚ್ಛೆಯು ಅಡಗಲಿಲ್ಲವಾದ್ದರಿಂದ ಹರ್ಷವೂ ಉಂಟಾಗಲಿಲ್ಲ. ಇದರಲ್ಲಿ ಹರ್ಷ ಉಂಟಾಗಲಿಲ್ಲ. ಯಾಕಂದರೆ ಇವನಿಗೆ ಇಚ್ಛೆ ಅಡಗಲಿಲ್ಲ, ಆದ್ದರಿಂದ ಹರ್ಷ ಉಂಟಾಗಿಲ್ಲ ಅಂತ ಅನ್ಕೋತೀನಿ. ಅಂದ್ಕೊಂಡು ನಾನು ತೋರಿಸಿದಂತಹ ವಾಸ್ತವವಾದ ಸತ್ಯ ಸ್ವರೂಪವನ್ನು ಗ್ರಹಿಸುವ ಶಕ್ತಿಯು ಆತನಲ್ಲಿ ಕಾಣಬರುವುದಿಲ್ಲ ಎಂದು ಯೋಚಿಸುತ್ತಾ ನಗುತ್ತಾ ದೇವನು ಅರ್ಜುನನೊಡನೆ ಹೀಗೆಂದನು, ನಾನು ನಿನಗೆ ವಿಶ್ವರೂಪವನ್ನು ತೋರಿಸಿದೆನಾದರೂ ನೀನು ಅದನ್ನು ನೋಡುತ್ತಿಲ್ಲ. ದೇವನ ಮಾತುಗಳನ್ನು ಕೇಳಿ ಚತುರಚಿತ್ತನಾದ ಅರ್ಜುನನು ಹೀಗೆಂದನು, ಆಗಲಿ ಇದು ಯಾರ ತಪ್ಪು? ನೀವು ಚಕೋರಕ್ಕೆ ಇರಬೇಕಾದ ಬೆಳದಿಂಗಳನ್ನು ಕೊಕ್ಕರೆಗೆ ಆಹಾರವಾಗಿ ಇಡುವಂತೆ ನಿಷ್ಫಲವಾದ ಪ್ರಯತ್ನವನ್ನು ಮಾಡುತ್ತಿರುವಿರಿ. ಕಣ್ಣಿರುವವರ ಮುಂದೆ ಪರಿಶುದ್ಧವಾದ ಕನ್ನಡಿಯನ್ನಿಡದೆ ಅಥವಾ ಕಿವಿಯನ್ನುಳ್ಳವರ ಮುಂದೆ ಸಂಗೀತವನ್ನು ಆಲಾಪಿಸದೆ ಹೇಳುವಂತೆ ನೀವು ಬುದ್ಧಿಪೂರ್ವಕವಾಗಿ ಪುಷ್ಪದ ಮಧುರ ಕಣಗಳನ್ನು ಭ್ರಮರಕ್ಕೆ ಕೊಡದೆ ಕಪ್ಪೆಗೆ ಆಹಾರವಾಗಿ ಕೊಟ್ಟಂತೆ. ಅಂದರೆ ಪರಮಾತ್ಮ ಏನು ದೋಷವನ್ನು ಮಾಡ್ದ ಅನ್ನೋದನ್ನು ಕೃಷ್ಣ ಇಲ್ಲಿ ಎತ್ತಿ ಆಡ್ತಾ ಇದ್ದಾನೆ. ಅವೆಲ್ಲ ವ್ಯರ್ಥವಾಗುವುದಿಲ್ಲವೇ? ಇಂತಹ ಸ್ಥಿತಿಯಲ್ಲಿ ಹೇ ನಾರಾಯಣ, ನೀವು ಇತರರ ಮೇಲೆ ಕ್ರೋಧವನ್ನೇಕೆ ಹೊಂದುವಿರಿ? ಇಂದ್ರಿಯಾತೀತನಾಗಿ ಕೇವಲ ಜ್ಞಾನದೃಷ್ಟಿಯಿಂದಲೇ ಮಾತ್ರವೇ ಅನುಭವಿಸಬಲ್ಲ ವಸ್ತುವನ್ನು ನೀವು ನನ್ನ ಚರ್ಮಚಕ್ಷುಗಳ ಮುಂದಿಟ್ಟರೆ ಅದನ್ನು ನೋಡುವುದಾದರೂ ಹೇಗೆ? ಚರ್ಮದ ಕಣ್ಣುಗಳಿಂದ ನೋಡುವಂತ ಕೊಟ್ಟಿದ್ದೀರಿ. ಈ ದಿವ್ಯ ಸ್ವರೂಪವನ್ನು ನಾನು ನೋಡ್ಲಿಕ್ಕಾಗತ್ತಾ? ನೀವು ಮಾಡಿಬಿಟ್ಟು ತಪ್ಪನ್ನ ನನಗೆ ಹೇಳ್ತಾ ಇದ್ದೀರಿ. ಯಾಕೆ ನಾನು ವಿಶ್ವರೂಪ ನೋಡಿ ಆನಂದಿಸ್ತಾ ಇಲ್ವ ಅಂತ ಕೇಳ್ತಾ ಇದ್ದೀರಲ್ಲ ಅಂತ ಹೇಳ್ತಾನೆ. ಆದರೆ ತಮ್ಮ ತಪ್ಪುಗಳನ್ನು ಎಣಿಸುವುದು ನನಗೆ ಸಲ್ಲದ್ದರಿಂದ ನಾನು ಮೌನವಾಗಿರುವುದೇ ಉಚಿತ ಎನ್ನಲು ಆ ಮಾತುಗಳನ್ನು ಕೇಳಿದ ಶ್ರೀಕೃಷ್ಣನು, ಹೇ ಅರ್ಜುನ, ನೀನು ಹೇಳುವುದು ಉಚಿತವಾಗಿದೆ. ನಾನು ಈ ವಿಶ್ವರೂಪವನ್ನು ತೋರಿಸುವುದಕ್ಕೆ ಮೊದಲು ನನ್ನ ಆ ರೂಪವನ್ನು ನೋಡತಕ್ಕ ಸಾಮರ್ಥ್ಯವನ್ನು ನಿನಗೆ ಉಂಟು ಮಾಡಬೇಕಾಗಿತ್ತು. ಆದರೆ
ಪ್ರೇಮವಶದಿಂದ ನಾನು ಮಾತಿನಲ್ಲಿ ಮರೆತನು. ಆದ್ದರಿಂದ ಉಳಿದಿರುವ ಜಮೀನಿನಲ್ಲಿ ಬಿತ್ತಿದ ಬೀಜಗಳು ನಷ್ಟವಾಗದಂತೆ ಆಯಿತು. ಉಳಿದಿರುವ ಜಮೀನಿನಲ್ಲಿ ಬಿತ್ತಿದ ಬೀಜಗಳು ನಷ್ಟವಾಗುವಂತೆ ಆಯಿತು. ಈಗ ಅನೇಕ ವರ್ಷಗಳಿಂದ ಪಾಳು ಬಿದ್ದಿರ್ತದೆ, ಅಲ್ಲಿ ತಗೊಂಡೋಗಿ ಬಿತ್ತನೆ ಬೀಜಗಳನ್ನ ಬಿತ್ತಿದ್ರೆ ಅಲ್ಲಿ ಹುಟ್ಟೋದಿಲ್ಲ. ಜಮೀನನ್ನು ಚೆನ್ನಾಗಿ ಉತ್ತು ಆಮೇಲೆ ಬಿತ್ತಬೇಕು. ಆ ರೀತಿ ಆಯಿತು ಈಗ ಅರ್ಜುನನಿಗೆ ಕೃಷ್ಣ ತೋರಿಸಿದ್ದು. ಈಗ ನಿನಗೆ ವಿಶ್ವರೂಪವನ್ನು ನೋಡಬಲ್ಲ ಶಕ್ತಿಯನ್ನು ಕೊಡುತ್ತಿದ್ದೇನೆ. ಹೇ ಅರ್ಜುನ, ನೀನು ಆ ದೃಷ್ಟಿಯ ಸಹಾಯದಿಂದ ನನ್ನ ವಿಶ್ವವ್ಯಾಪಕ ಐಶ್ವರ್ಯ ಯೋಗವನ್ನು ನೋಡಿ ಆನಂದದಿಂದ ಆತ್ಮಾನುಭವದಲ್ಲಿ ಪ್ರವೇಶಿಸು. ವೇದಗಳು ಯಾರನ್ನು ಪ್ರತಿಪಾದಿಸಲು ಇಚ್ಛಿಸುವವೋ, ಯಾವನು ಜಗತ್ತಿಗೆಲ್ಲ ಮೂಲ ಬೀಜವೋ ಅಂತಹ ಜಗದ್ವಂದೀಯನಾದ ಶ್ರೀಕೃಷ್ಣನು ಹೀಗೆಂದನು. ನೋಡು ಅರ್ಜುನ, ಈಗ ನಿನಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದೀನಿ ಅಂತೇಳಿ ಅರ್ಜುನನಿಗೆ ಶ್ರೀಕೃಷ್ಣನು ಮತ್ತೆ ದಿವ್ಯ ದೃಷ್ಟಿಯನ್ನು ಕೊಟ್ಟು ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ. ಹೀಗೆ ಹೇಳ್ತಿರ್ಬೇಕಾದ್ರೆ ಇದನ್ನೆಲ್ಲವನ್ನು ಧೃತರಾಷ್ಟ್ರನಿಗೆ ಸಂಜಯನು ವಿವರಣೆಯನ್ನು ಕೊಡ್ತಾ ಇರ್ತಾನೆ. ಅಲ್ಲಿ ಸಂಜಯ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.